ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನನ್ನ ಫಸ್ಟ್ ಟ್ರೈಮಿಸ್ಟರ್ ಜರ್ನಿ ಬಗ್ಗೆ ಮಾತಾಡಿದ್ದೆ. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ, ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಇನ್ ಪ್ರೆಗ್ನೆನ್ಸಿ, ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ಜರ್ನಿ ಹೆಂಗೋಯ್ತು ಅಂತ ಶೇರ್ ಮಾಡೋಣ. ಯಾವ್ಯಾವ ಸ್ಕ್ಯಾನ್ ಆಯಿತು, ಯಾವ್ಯಾವ ಬ್ಲಡ್ ಟೆಸ್ಟ್ ಆಯಿತು ಅಂತ ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಏನಂದರೆ, ಐ ಆಮ್ ಕರೆಂಟ್ಲಿ ಇನ್ ಮೈ ಥರ್ಡ್ ಟ್ರೈಮಿಸ್ಟರ್ ಆ್ಯಂಡ್ ನಾನು ಎಲ್ಲ ಬರ್ಕೊಂಡು ಬಿಟ್ಟಿದ್ದೀನಿ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಏನೇನಾಯಿತು, ಯಾವ್ಯಾವ ಸ್ಕ್ಯಾನ್ಸ್ ಆಯಿತು, ಬಿಕಾಸ್ ಒಂದೂ ಮರಿಬಾರ್ದು ಅಂತ. ರೀಕ್ಯಾಪ್ ಮಾಡೋದಾದರೆ, ನನ್ನ ಫಸ್ಟ್ ಟ್ರೈಮಿಸ್ಟರ್ ಬಂದ್ಬಿಟ್ಟು 1 to 13 ವೀಕ್ಸ್ ಇರುತ್ತೆ. ಆ 13 ವೀಕ್ಸಲ್ಲಿ ಬ್ಲಡ್ ಟೆಸ್ಟ್, ಫಸ್ಟ್ ಬ್ಲಡ್ ಟೆಸ್ಟ್ ಆಗಿರುತ್ತೆ, ಅಲ್ಟ್ರಾಸೌಂಡ್ ಆಗಿರುತ್ತೆ. ಅದರಲ್ಲಿ ನಮಗೆ ಟ್ವಿನ್ಸ್ ಸಿಂಗಲ್ ಅಂತ ಗೊತ್ತಾಗುತ್ತೆ. ಯಾವ್ಯಾವ ಮೆಡಿಕೇಷನ್ಸ್ ಕೊಟ್ಟಿದ್ರು, ಯಾವ್ಯಾವ ಬ್ಲಡ್ ಟೆಸ್ಟ್ ಮಾಡಿದ್ರು ಆ್ಯಂಡ್ NT ಸ್ಕ್ಯಾನ್ ಹೆಂಗೋಯ್ತು ಅಂತೆಲ್ಲ ಮಾತಾಡಿದ್ದೀನಿ. ನನ್ನ ಚಾನಲಲ್ಲಿ ನೀವು ನನ್ನ ಫಸ್ಟ್ ಟ್ರೈಮಿಸ್ಟರ್ ಜರ್ನಿನ ನೋಡ್ಬೋದು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ತಡೋದು ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4th ಮಂತ್, 5th ಮಂತ್, 6th ಮಂತ್, ಈ 3 ತಿಂಗಳು ಏನಿದೆ ಅದನ್ನು ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ ಅಂತ ಕರೀತಾರೆ. ಈ 3 ತಿಂಗಳಲ್ಲಿ ಏನೇನಾಗುತ್ತೆ, ಡಾಕ್ಟ್ರ್ ಯಾವ್ಯಾವ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಬೇಸ್ಡ್ ಆನ್ ದ ರಿಪೋರ್ಟ್ಸ್ ಏನೇನು ಅಂದರು, ಏನೇನು ಕೇರ್ ಮಾಡಬೇಕು ಅಂತ ಹೇಳಿದ್ರು, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ನಾನು ಹೇಳಿದ್ದೆ, ನನ್ನ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ಹಾರ್ಟ್ ರೇಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹಾರ್ಟ್ ರೇಟ್ ನನಗೆ ಫಸ್ಟ್ ಸ್ಕ್ಯಾನಲ್ಲಿ ಬಂದಿದ್ದು 148 ಬೀಟ್ಸ್ ಪರ್ ಮಿನಿಟ್ ಅಂತ. ನಾನು ಹೇಳಿದ್ದೆ NT ಸ್ಕ್ಯಾನ್ ಮಾಡುವಾಗ ನನಗೆ 151 BPM ಬಂದಿತ್ತು ಅಂತ. ಬಟ್ ನನಗೆ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಸ್ಕ್ಯಾನ್ ಮಾಡಿದಾಗ, ಅನಾಮಲಿ ಸ್ಕ್ಯಾನ್ ಮಾಡಿದಾಗ ನನಗೆ ಬಂದಿದ್ದು 146 ಬೀಟ್ಸ್ ಪರ್ ಮಿನಿಟ್ ಬಂದಿತ್ತು. ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ನನಗೆ ಬಂದಿದ್ದು 146 ಬೀಟ್ಸ್ ಪರ್ ಮಿನಿಟ್. ಸೊ ಆ್ಯಂಡ್ ಆಲ್ಸೋ ವೀಕ್ಸ್ ಬಗ್ಗೆ ಮಾತಾಡೋದಾದರೆ, 1 to 13 ಇಸ್ ಫಸ್ಟ್ ಟ್ರೈಮಿಸ್ಟರ್ ಆ್ಯಂಡ್ 14 to 27 ಏನಿದೆ ಅದನ್ನು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ನಾವು ಕರಿತೀವಿ. ಸೆಕೆಂಡ್ ಟ್ರೈಮಿಸ್ಟರ್ ವೇಟ್ ಗೇನ್ ಬಗ್ಗೆ ಮಾತಾಡೋದಾದರೆ, ನಾನು ಸೆಕೆಂಡ್ ಟ್ರೈಮಿಸ್ಟರ್ ಎಂಡ್ ಅನ್ನೋಷ್ಟರಲ್ಲಿ 62 kg, ಐ ವಾಸ್ 62 kgs ಇದ್ದೆ. ಫಸ್ಟ್ ಟ್ರೈಮಿಸ್ಟರ್ ಎಂಡ್ ಅನ್ನೋಷ್ಟರಲ್ಲಿ ಐ ವಾಸ್ 57 kgs. ನಾನು ಹೇಳಿದೆ, ಹೆಲ್ದಿ ವೇಟ್ ಗೇನ್ ಇನ್ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಆಗಿದ್ದು ನಾನು 1 kg, ಅಂದರೆ 56 ಇದೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋವಾಗ. ಎಂಡ್ ಆಫ್ ದ ಫಸ್ಟ್ ಟ್ರೈಮಿಸ್ಟರ್ ಐ ವಾಸ್ 57. ಮತ್ತು ನಾನು ಸ್ಟಾರ್ಟಿಂಗ್ ಆಫ್ ಸೆಕೆಂಡ್ ಟ್ರೈಮಿಸ್ಟರ್ 57 ಇದೆ, ಎಂಡ್ ಆಫ್ ದ ಸೆಕೆಂಡ್ ಟ್ರೈಮಿಸ್ಟರ್ ಐ ವಾಸ್ 62. ಟೋಟಲಿ ನಾನು ಹೆಲ್ದಿ ವೇಟ್ ಗೇನ್ ಆಗಿದ್ದು 5 kgs ಇನ್ ಸೆಕೆಂಡ್ ಟ್ರೈಮಿಸ್ಟರ್. ಸೊ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ 5 to 7 kgs ಏನಿದೆ, ಇಷ್ಟರೊಳಗೆ ನಾವು ವೇಟ್ ಗೇನ್ ಆದರೆ ದ್ಯಾಟ್ ಈಸ್ ಹೆಲ್ದಿ ಪ್ರೆಗ್ನೆನ್ಸಿ ವೇಟ್ ಗೇನ್. ಸೊ ಐ ವಾಸ್ 5 kg ಜಾಸ್ತಿ ಆಗಿದ್ದೆ ನಾನು. ಸೊ ಇಟ್ ವಾಸ್ ನಾರ್ಮಲ್ ಆ್ಯಂಡ್ ಹೆಲ್ದಿ. ಸೊ ಫಸ್ಟ್ ಟು ಸ್ಟಾರ್ಟ್ ನನಗೆ 4th ಮಂತಲ್ಲಿ 14 ವೀಕ್ಸಿಂದ ಸ್ಟಾರ್ಟ್ ಅಲ್ವಾ 4th ಮಂತು, ನನಗೆ 16th ವೀಕ್ಗೆ ನನಗೆ ಡಾಕ್ಟರ್ ಕರೆದಿದ್ರು, ಅಪಾಯಿಂಟ್ಮೆಂಟ್ ಇತ್ತು. ಆವಾಗ ನನಗೆ ಒಂದು ಇಂಜೆಕ್ಷನ್ ಕೊಟ್ಟರು. ದ್ಯಾಟ್ ಈಸ್ ಟೆಟ್ವ್ಯಾಕ್ ಆರ್ TT ಇಂಜೆಕ್ಷನ್, ಟೆಟಾನಸ್ ಇಂಜೆಕ್ಷನ್ ಸಜೆಸ್ಟ್ ಮಾಡಿದ್ರು ಆ್ಯಂಡ್ ಇಟ್ ವಾಸ್ 1 ml ನಾನು ತೊಗೋಬೇಕಾಗಿತ್ತು. ಟು ಪ್ರಿವೆಂಟ್ ಟೆಟಾನಸ್ ಇನ್ಫೆಕ್ಷನ್, ಮದರ್ ಮತ್ತು ಬೇಬಿನ ಇನ್ಫೆಕ್ಷನಿಂದ ಪ್ರಿವೆಂಟ್ ಮಾಡೋಕ್ಕೆ ಫಸ್ಟ್ ಡೋಸ್ ಆಫ್ ಟೆಟಾನಸ್ ಇಂಜೆಕ್ಷನ್ ನನಗೆ ಕೊಟ್ಟಿದ್ದು. ಇಟ್ ವಾಸ್ ಇನ್ 16th ವೀಕ್, ಅಂದರೆ 4th ಮಂತಲ್ಲಿ ನನಗೆ ಕೊಟ್ಟಿದ್ದರು. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಟೆಟಾನಸ್ ಇಂಜೆಕ್ಷನ್ ತೊಗೊಂಡು ನಾವು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಡಾಕ್ಟರ್ ನನಗೆ ಬರ್ದು ಕೊಟ್ಟಿದ್ದು ಇಟ್ ವಾಸ್ ಇನ್ 5th ಮಂತ್ ಅಂದರೆ ಇಟ್ ವಾಸ್ 19 ವೀಕ್ಸ್ ಆಗಿತ್ತು ನನಗೆ. ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತಲೇ ಹೇಳ್ಬೋದು. 5th ಮಂತಲ್ಲಿ ನನಗೆ ಬರ್ಕೊಟ್ಟಿದ್ರು. ಐ ವಾಸ್ 19 ವೀಕ್ಸ್ ಮೇ ಬಿ. ಅಲ್ಲಿ ಅನಾಮಲಿ ಸ್ಕ್ಯಾನ್ ಬರ್ಕೊಟ್ಟಿದ್ರು. ಅನಾಮಲಿ ಸ್ಕ್ಯಾನ್ ಇಸ್ ಆಲ್ಸೋ ಕಾಲ್ಡ್ ಲೆವೆಲ್ 2 ಸ್ಕ್ಯಾನ್ ಅಂತ. ಸೊ ಅನಾಮಲಿ ಸ್ಕ್ಯಾನಲ್ಲಿ ನನಗೆ ಬೇಬಿ ವೇಟ್ ಬಂದ್ಬಿಟ್ಟು 302 ಗ್ರಾಮ್ಸ್ ಇತ್ತು. ಸೊ ನಾನು ತಿಳ್ಕೊಂಡಿರೋ ಪ್ರಕಾರ ಅನಾಮಲಿ ಸ್ಕ್ಯಾನ್ ಮಾಡಿದಾಗ ಬೇಬಿ ವೇಟ್ ಬಂದ್ಬಿಟ್ಟು 270 ಗ್ರಾಮ್ಸ್ ಮಿನಿಮಮ್ ಇರಬೇಕು. ಸೊ ನನ್ನ ಬೇಬಿ ಬಂದ್ಬಿಟ್ಟು 302 ಗ್ರಾಮ್ಸ್ ಇತ್ತು. ಅನಾಮಲಿ ಸ್ಕ್ಯಾನ್ ಏನು
ಏನು ಅಂತ ಕೇಳೋದಾದರೆ, ಬೇಬಿ ಗ್ರೋತ್ ಹೆಂಗಿದೆ, ಡೆವಲಪ್ಮೆಂಟ್ ಹೆಂಗಿದೆ ವೂಂಬಲ್ಲಿ, ಏನಾದರೂ ರಿಸ್ಕ್ ಇದೆಯಾ ಅಂತ ನೋಡೋಕ್ಕೆ ಅನಾಮಲಿ ಸ್ಕ್ಯಾನ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಈ ಅನಾಮಲಿ ಸ್ಕ್ಯಾನ್ನ ಯೂಶಲಿ ಡಾಕ್ಟರ್ ಸಜೆಸ್ಟ್ ಮಾಡೋದು 18 to 22 ವೀಕ್ಸ್ ಏನಿದೆ ಆ ಟೈಮ್ ಪೀರಿಯಡಲ್ಲಿ ಮಾಡಿಸಿದ್ರೆ ಇಟ್ ಇಸ್ ಪರ್ಫೆಕ್ಟ್ ಟೈಮ್, ಬೆಸ್ಟ್ ಟೈಮ್ ಅಂತಾರೆ ಅನಾಮಲಿ ಸ್ಕ್ಯಾನ್ಗೆ. ಅನಾಮಲಿ ಸ್ಕ್ಯಾನಲ್ಲಿ ಬ್ರೈನ್ ಹೆಂಗೆ ಡೆವಲಪ್ ಆಗಿದೆ, ಸ್ಕಲ್ ಹೆಂಗೆ ಡೆವಲಪ್ ಆಗಿದೆ, ಸ್ಪೈನ್ ಹೆಂಗೆ ಡೆವಲಪ್ ಆಗಿದೆ, ಆ್ಯಂಡ್ ಲೆಗ್ಸ್, ಆರ್ಮ್ಸ್, ಮಗುದು ಕಿಡ್ನಿ ಹೆಂಗೆ ಡೆವಲಪ್ ಆಗಿದೆ, ಬ್ಲಾಡರ್ ಹೆಂಗೆ ಡೆವಲಪ್ ಆಗಿದೆ, ಸ್ಟೊಮಕ್, ಇಂಟೆಸ್ಟೈನ್ಸ್ ಮತ್ತು ಪ್ಲೆಸೆಂಟಾ ಪೊಸಿಷನ್ ಹೆಂಗಿದೆ, ಎವ್ರಿ ಆರ್ಗನ್ ಡೆವಲಪ್ಮೆಂಟ್ ಹೆಂಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅನಾಮಲಿ ಸ್ಕ್ಯಾನ್ ನಾವು ಸಜೆಸ್ಟ್ ಮಾಡ್ತಾರೆ. ಮೇನ್ ಪರ್ಪಸ್ ಆಫ್ ಅನಾಮಲಿ ಸ್ಕ್ಯಾನ್ ಬಂದ್ಬಿಟ್ಟು ಟು ಡಿಟೆಕ್ಟ್ ಏನಾದರೂ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್ ಇದೆಯಾ, ಬೇಬಿ ನಾರ್ಮಲ್ ಆಗಿ ಗ್ರೋ ಆಗ್ತಾ ಇದೆಯಾ ಹೊಟ್ಟೆ ಒಳಗೆ ಅಂತ ನೋಡೋಕ್ಕೆ ಅನಾಮಲಿ ಸ್ಕ್ಯಾನ್ ಪರ್ಪಸ್ ಇರೋದು. ಈ ಅನಾಮಲಿ ಸ್ಕ್ಯಾನಿಂದ ಪ್ರೆಗ್ನೆಂಟ್ ವುಮೆನ್ಗೆ ಏನಾದರೂ ಸ್ಪೆಷಲ್ ಕೇರ್ ಬೇಕಾ, ಅಥವಾ ಡೆಲಿವರಿ ರಿಸ್ಕಲ್ಲಿ ಇದೆಯಾ, ಅಥವಾ ಆಫ್ಟರ್ ಡೆಲಿವರಿ ಏನಾದರೂ ಕೇರ್ ಬೇಕಾ, ಮಾನಿಟ್ರಿಂಗ್ ಬೇಕಾ ಪ್ರೆಗ್ನೆಂಟ್ ವುಮೆನ್ಗೆ, ಬೇಬಿಗೆ ಮಾನಿಟ್ರಿಂಗ್ ಬೇಕಾ, ಏನಾದರೂ ರಿಸ್ಕ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ದ ಮೇನ್ ಪರ್ಪಸ್ ಆಫ್ ಅನಾಮಲಿ ಸ್ಕ್ಯಾನ್ ಅಂದರೆ ಇದೆ. ಮೇನ್ ಏನಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಲೆವೆಲ್ ಎಷ್ಟಿದೆ ನಮ್ಮ ಹೊಟ್ಟೆ ಒಳಗೆ, ಬೇಬಿದು ಮೆಷರ್ಮೆಂಟ್ಸ್ ತಿಳ್ಕೊಳ್ಳೋಕ್ಕೆ. ಸೊ ಎಲ್ಲ ಡೀಟೇಲ್ಸು ಅನಾಮಲಿ ಸ್ಕ್ಯಾನಲ್ಲಿ ನಮಗೆ ಸಿಗುತ್ತೆ. ನನಗೆ ಅನಾಮಲಿ ಸ್ಕ್ಯಾನ್ ಮಾಡಿಸಿದಾಗ ಐ ವಾಸ್ 19 ವೀಕ್ಸ್ 4 ಡೇಸ್ ಇದ್ದೆ. ಸೊ 18 to 22 ವೀಕ್ಸ್ ಅಲ್ವಾ, ನಾನು ಅಷ್ಟರೊಳಗೆ ಇದ್ದೆ. 19 ವೀಕ್ಸ್ 4 ಡೇಸ್ ಇದ್ದೆ ಅನಾಮಲಿ ಸ್ಕ್ಯಾನ್ ಮಾಡಿದಾಗ. ಸೊ ದ್ಯಾಟ್ ವಾಸ್ ದ ಪರ್ಫೆಕ್ಟ್ ಟೈಮ್. ಇನ್ನೊಂದು ಅನಾಮಲಿ ಸ್ಕ್ಯಾನ್ ಬಗ್ಗೆ ಹೇಳೋದಾದರೆ ನನ್ನ ಎಕ್ಸ್ಪೀರಿಯನ್ಸ್, ನಾನು 2 ಡೇಸ್ ಆಯಿತು ನನಗೆ ಅನಾಮಲಿ ಸ್ಕ್ಯಾನ್ ಮಾಡೋಕ್ಕೆ. ಫಸ್ಟ್ ಡೇ ಹೋದಾಗ ಎವ್ರಿ ಆರ್ಗನ್ ಚೆಕ್ ಮಾಡಿದ್ರು, ಬ್ರೈನ್, ಸ್ಪೈನ್, ಕಿಡ್ನೀಸ್, ಎವ್ರಿ ಆರ್ಗನ್, ಇಂಟೆಸ್ಟೈನ್, ಸ್ಟಮಕ್ ಎಲ್ಲ ಆಯಿತು. ಬಟ್ ಕೊನೆಗೆ ಹಾರ್ಟ್ ಚೆಕ್ ಮಾಡುವಾಗ ಬೇಬಿ ಉಲ್ಟಾ ಮಲ್ಕೋತು. ಏನು ತಿಂದರೂ ಅದು ಏನದು ಉಲ್ಟಾ ಆಗ್ತಾ ಇರಲಿಲ್ಲ, ಅಂದರೆ ಸೀದಾ ಆಗ್ತಾ ಇರಲಿಲ್ಲ. ಸ್ವೀಟ್ ತಿಂದರು, ಚಾಕ್ಲೇಟ್ ತಿನ್ಕೊಂಡು ಬನ್ನಿ, ವಾಕ್ ಮಾಡ್ಕೊಂಡು ಬನ್ನಿ ಅಂದರು. ಐ ಏಟ್ ಚಾಕ್ಲೇಟ್, ವಾಕ್ ಮಾಡಿದೆ, ಬಟ್ ತಿರುಗಲಿಲ್ಲ, ಸ್ಲೈಟ್ ಚೇಂಜಸ್ ಆಗಿತ್ತು ಅಷ್ಟೇ. ಕಾಲು ಕೈಯೆಲ್ಲ ನೀಟಾಗಿ ಆಡಿಸ್ತಾ ಇದೆ, ಎವ್ರಿ ಮೂಮೆಂಟ್ ವಾಸ್ ನಾರ್ಮಲ್, ಬಟ್ ತಿರುಗ್ತಾ ಇರಲಿಲ್ಲ. ಹಾರ್ಟ್ ರೇಟು, ಹಾರ್ಟ್ ಹೆಂಗೆ ಫಂಕ್ಷನ್ ಮಾಡ್ತಾ ಇದೆ ಅಂತ ನೋಡೋಕ್ಕೆ, ಬಿಕಾಸ್ ಅದನ್ನು ಬಿಡೋಕ್ಕೂ ಆಗಲ್ಲ, ಬಿಕಾಸ್ ದ್ಯಾಟ್ ವಾಸ್ ದ ಮೇಜರ್ ಥಿಂಗ್ ಟು ಚೆಕ್ ಅಲ್ವಾ, ಹಾರ್ಟ್ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಸೊ ಡಾಕ್ಟ್ರ್ ಹೇಳಿದರು, ಮತ್ತೆ ಕಳಿಸಿದ್ರು ನನ್ನ ಆಚೆ, ವಾಕ್ ಮಾಡ್ಕೊಬನ್ನಿ, ಏನಾದರೂ ಇಷ್ಟ ಆಗಿರ್ತೀನಿ ಅಂತ. ಐ ಏಟ್ ಗೋಬಿ, ಐ ಏಟ್ ಪಾನಿಪುರಿ ಆ್ಯಂಡ್ ಖಾರ ಐಟಮ್, ಸ್ಪೈಸಿ ಐಟಮ್ ತಿಂದೆ, ಬಿಕಾಸ್ ಸ್ವೀಟ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಖಾರ ಐಟಮ್ಸ್ ತಿಂದಾಗ ನನಗೆ ಮೂಮೆಂಟ್ಸ್ ಗೊತ್ತಾಗೋದಲ್ವ. ಸೊ ಖಾರ ತಿಂದ್ಬಿಟ್ಟು ವಾಕ್ ಮಾಡಿಕೊಂಡು ಮತ್ತೆ ಕರೆದ್ರು. ಆ್ಯಂಡ್ ದೆನ್ ಸ್ವಲ್ಪ ಸ್ಲೈಟ್ ಟರ್ನ್ ಆಗಿತ್ತು, ನಾಟ್ ಫುಲ್ಲಿ, ಬಟ್ ಅದನ್ನು ಚೆಕ್ ಮಾಡೋಕ್ಕೆ ಫುಲ್ ಟರ್ನ್ ಆಗಿರಬೇಕು, ಹಾರ್ಟ್ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಮತ್ತೆ ಬರೋಕ್ಕೆ ಹೇಳಿದ್ರು. ನೆಕ್ಸ್ಟ್ ಡೇ ನಂಗೆ ಗೊತ್ತಿತ್ತಲ್ವ ಹಿಂಗೆ ಆಗುತ್ತೆ, ಅಕಸ್ಮಾತ್ ತಿರ್ಕೊಂಡ್ರೆ ಏನು ಮಾಡೋದು ಅಂತ ಹೋಗ್ತಾನೆ ದೋಸೆ ಅದು ಇದು ಏನೇನು ಇಷ್ಟ ಆಗುತ್ತೆ ಅದೆಲ್ಲ ತಿನ್ಕೊಂಡು ನಾನು ನಮ್ಮ ಅತ್ತೆ ಹೋದ್ವಿ. ಆ್ಯಂಡ್ ಹೋದಾಗ ಒಂದೇ ಒಂದು ಟೆಸ್ಟ್ ಮಾಡಿದ್ರು, ಅದೇ ಹಾರ್ಟ್ದು ಏನೇನಿದೆ ಅದ್ರ ಪ್ರೊಸೀಜರ್ ಮುಗಿಸ್ತು. ಹಿಂದಿನ ದಿನದ ರೆಕಾರ್ಡ್ಸ್ ಅವ್ರ ಹತ್ರ ಹಾಗೆ ಇತ್ತು. ಸೊ ಎಲ್ಲ ಸ್ಕ್ಯಾನ್ಸು 2 ದಿನ ಆದಮೇಲೆ ಬಂತು. ಸೊ ಅನಾಮಲಿ ಸ್ಕ್ಯಾನ್ ನನ್ನ ಎಕ್ಸ್ಪೀರಿಯೆನ್ಸು 2 ಡೇಸ್ ತೊಗೋತು ನನಗೆ ಅನಾಮಲಿ ಸ್ಕ್ಯಾನ್ ಮಾಡಿದಾಗ. ಹೀಗೆ ಆಗಬೇಕಾಗಿತ್ತು ಆ್ಯಕ್ಚುಲಿ. ನನ್ನ ಫಸ್ಟ್ ಟ್ರೈಮಿಸ್ಟರ್ NT ಸ್ಕ್ಯಾನಲ್ಲಿ ಎಲ್ಲ ಸ್ಕ್ಯಾನ್ಸ್ ಮುಗೀತು, ನೀಟಾಗಿ ಎಲ್ಲ ಬೇಬಿ ಮೂಮೆಂಟ್ಸ್ ಕೊಡ್ತು, ಎಲ್ಲ ಆರ್ಗನ್ಸ್ ಚೆಕ್ ಮಾಡಿಸ್ಕೊತು. ಲಾಸ್ಟ್ ಇನ್ನೇನು ಸ್ಕ್ಯಾನ್ ಮುಗಿಬೇಕು, ಮುಗಿದ ತಕ್ಷಣ ದಬಾಕೋತು, ಉಲ್ಟಾ ಮಲ್ಕೋತು. ಸೊ ಆ ಥರ NT ಸ್ಕ್ಯಾನ್ ಲಕ್ಕಿಲಿ ಒಂದೇ ದಿನ ಆಯಿತು, ಬಟ್ ಅನಾಮಲಿ ಸ್ಕ್ಯಾನ್ ನನಗೆ 2 ಡೇಸ್ ಆಯಿತು ಸ್ಕ್ಯಾನ್ ಮಾಡ್ಸೋಕ್ಕೆ. ಸೊ ದ್ಯಾಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಅನಾಮಲಿ ಸ್ಕ್ಯಾನಲ್ಲಿ. ಸೊ ನಾನು ಹೇಳ್ದಂಗೆ ನಾರ್ಮಲ್ ಫೀಟಲ್ ವೇಟ್ ಬಂದುಬಿಟ್ಟು 260 to 300 ಗ್ರಾಮ್ಸ್ ಇರಬೇಕಂತೆ. ಅನಾಮಲಿ ಸ್ಕ್ಯಾನಲ್ಲಿ ನಾರ್ಮಲ್ ವೇಟ್, ಫೀಟಲ್ ವೇಟ್ ಬಂದುಬಿಟ್ಟು 260 to 300 ಗ್ರಾಮ್ಸ್ ಇರಬೇಕು. ನಂದು ಜಾಸ್ತಿನೇ ಇತ್ತು, ಅಂದರೆ 302 ಗ್ರಾಮ್ಸ್ ಇತ್ತು ನನ್ನ ಬೇಬಿ. ಸೊ ಆ್ಯಂಡ್ ಆಲ್ಸೋ ಒಂದು ಇಂಜೆಕ್ಷನ್ ಆಯಿತು 4th ಮಂತಲ್ಲಿ. 5th ಮಂತಲ್ಲಿ ಅನಾಮಲಿ ಸ್ಕ್ಯಾನ್ ಮುಗೀತು. ಆ್ಯಂಡ್ ದೆನ್ ಮತ್ತೆ ನನಗೆ 22 ವೀಕ್ಸ್ ಅಂದರೆ 6th ಮಂತ್ಗೆ ಮತ್ತೆ ನನಗೆ ಬ್ಲಡ್ ಟೆಸ್ಟ್ ಬರ್ಕೊಟ್ರು. ಗ್ಲೂಕೋಸ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟು, ಕಂಪ್ಲೀಟ್ ಯೂರಿನ್ ಅನಾಲಿಸಿಸ್ಸು, ಮತ್ತು ನನ್ನ ಬ್ಲಡ್ ಶುಗರ್ ಲೆವೆಲ್ಸ್ ಎಷ್ಟಿದೆ ಬಿಫೋರ್ ಬ್ರೇಕ್ಫಾಸ್ಟ್, ಆಫ್ಟರ್ ಬ್ರೇಕ್ಫಾಸ್ಟ್ ಆ ಥರ ಬರ್ಕೊಟ್ಟಿದ್ರು.
ಸೊ ದ್ಯಾಟ್ ವಾಸ್ ಡನ್. 22 ವೀಕ್ಸ್ಗೆ ಅದು ಬರ್ಕೊಟ್ಟಿದ್ರು, ಅಂದರೆ 6th ಮಂತಲ್ಲಿರುವಾಗ. ನಾನು ಹೇಳ್ದಂಗೆ ಹೆಲ್ದಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಏನಾಗಿದೆ ಅದು ನಂದು ನಾರ್ಮಲ್ ಆಗಿತ್ತು. 5 kgs ಗೇನ್ ಆಗಿದೆ. ಇಟ್ಸ್ ನಾಟ್ ಲೈಕ್ ದಪ್ಪ ಆಗ್ತಾಯಿದ್ದೀವಿ, ಜಾಸ್ತಿ ಗೇನ್ ಆಗಬೇಕು, ಗೇನ್ ಆಗಿರ್ತೀವಿ, ಸಣ್ಣ ಇದ್ಕೊಂಡೆ ಇಷ್ಟೊಂದು ಹೆಂಗೆ ಏನಾದ್ರಿ, ಮಗು ವೆಯ್ಟ್ ಜಾಸ್ತಿನ, ಆ ಥರ ಏನೂ ಇಲ್ಲ. ನಮ್ಮ ಹೊಟ್ಟೆಯೊಳಗೆ ಫ್ಲೂಯಿಡ್ಸ್ ಇರುತ್ತೆ, ಪ್ಲೆಸೆಂಟಾ ವೆಯ್ಟ್ ಇರುತ್ತೆ, ಫೀಟಸ್ ವೆಯ್ಟ್ ಇರುತ್ತೆ. ಸೊ ಎಲ್ಲ ಸೇರಿಸಿನೇ ನಮ್ಮ ವೆಯ್ಟ್ ಗೇನ್ ಆಗೋದು. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ನಮ್ಮದೊಂದೇ ಬಾಡಿ ವೆಯ್ಟ್ ಗೇನ್ ಆಗುತ್ತೆ, ಆ ಥರ ಏನಿಲ್ಲ. ಸೊ ನಾನೇನು ತೀರಾ ದಪ್ಪನೂ ಆಗಿಲ್ಲ, ಸೊ ಕಡಿಮೆನೂ ಇಲ್ಲ. ಅಂದರೆ ಹೆಲ್ದಿ ವೆಯ್ಟ್ ಗೇನ್ ಏನು ಬೇಕೋ ಅದಾಗಿದ್ದೀನಿ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ 1 kg, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ 5 kg. ಸೊ ಟೋಟಲ್ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಮುಗಿಯೋಷ್ಟೊತ್ತಿಗೆ ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಸೆಕೆಂಡ್ ಟ್ರೈಮಿಸ್ಟರ್ವರೆಗೂ ಐ ವಾಸ್ 6 kg ವೆಯ್ಟ್ ಗೇನ್ ಆಗಿದ್ದೆ ನಾನು. ಆಮೇಲೆ ನನಗೆ ಮೆಡಿಕೇಷನ್ ಬಗ್ಗೆ ಮಾತಾಡಿದ್ದೀನಿ. ನನ್ನ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನನಗೆ ಫೋಲಿಕ್ ಆ್ಯಸಿಡ್ ಕೊಟ್ಟಿದ್ದರು, ಬೇಬಿ ಡೆವಲಪ್ಮೆಂಟ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ಮತ್ತು ಐರನ್ ಅದೆಲ್ಲ. ಸೊ ನೆಕ್ಸ್ಟು ನನಗೆ 4th ಸೆಮಿಸ್ಟರ್ ಅನಾಮಲಿ ಸ್ಕ್ಯಾನ್ ಆದಮೇಲೆ ನನಗೆ ಡಾಕ್ಟರ್ ಬರ್ಕೊಟ್ಟಿದ್ದು ಐರನ್ ಒಂದು, ಕ್ಯಾಲ್ಶಿಯಮ್ ಒಂದು, ಈ 2 ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ರು. ಫೋಲಿಕ್ ಆ್ಯಸಿಡ್ ಸ್ಟಾಪ್ ಮಾಡಿ ಅಂದರು. ಸೊ ಮೆಡಿಕೇಷನ್ ಬಂದ್ಬಿಟ್ಟು ಸಾಫ್ಟ್ರಾನ್ ಅಂತ ಐರನ್ ಟ್ಯಾಬ್ಲೆಟು ನನಗೆ ಬರ್ಕೊಟ್ಟಿದ್ದು, ಆ್ಯಂಡ್ ಗೆಮ್ಕ್ಯಾಲ್ ಅಂತ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ನನಗೆ ಬರ್ಕೊಟ್ಟಿದ್ದು. ಸಾಫ್ಟ್ರಾನ್ ಏನಕ್ಕೆ ಅಂದರೆ ಪ್ರೆಗ್ನೆಂಟ್ ವುಮೆನಲ್ಲಿ ಇಟ್ ಸಪೋರ್ಟ್ಸ್ ಹೆಲ್ದಿ ಹಿಮೋಗ್ಲೋಬಿನ್ ಅಂತೆ, ರಕ್ತ ಕಣಗಳು ಜಾಸ್ತಿ ಆಗೋಕ್ಕೆ, ಐರನ್ ಲೆವೆಲ್ ಜಾಸ್ತಿ ಆಗೋಕ್ಕೆ, ಹಿಮೋಗ್ಲೋಬಿನ್ ಲೆವೆಲ್, ಮತ್ತು ಮೇಜರ್ ಇಂಪಾರ್ಟೆಂಟ್ ಏನಂದರೆ ಆಕ್ಸಿಜನ್ ಸಪ್ಲೈ ಟು ದ ಫೀಟಸ್, ನಮ್ಮ ಬೇಬಿಗೆ ಆಕ್ಸಿಜನ್ ಸಪ್ಲೈ ನೀಟಾಗಿ ಆಗೋಕ್ಕೆ ಈ ಸಾಫ್ಟ್ರಾನ್ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡಿದರು. ಆ್ಯಂಡ್ ನೆಕ್ಸ್ಟು ಕ್ಯಾಲ್ಶಿಯಮ್ ಗೆಮ್ಕ್ಯಾಲ್ ಅಂತ ಪ್ರಿಸ್ಕ್ರೈಬ್ ಮಾಡಿದ್ದು. ಈ ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಬರೀ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಅಲ್ಲ, ಪ್ಲಸ್ ವಿಟಮಿನ್ D3 ಸಪ್ಲಿಮೆಂಟ್ ಆ್ಯಡೆಡ್ ಆಗಿದೆ ಅದರೊಳಗೆ, ವಿಚ್ ಇಸ್ ಯೂಸ್ಫುಲ್ ಫಾರ್ ಸ್ಟ್ರೆಂಥನಿಂಗ್ ಬೋನ್ಸ್. ನಮ್ಮ ಬೇಬಿ ಮತ್ತು ನಮಗೆ ಬೋನ್ ಸ್ಟ್ರೆಂಥನಿಂಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಯಾಲ್ಶಿಯಮ್. ಸೊ ಅದಕ್ಕೆ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡಿದರು. ಆ್ಯಂಡ್ ಮೇನ್ ಥಿಂಗ್ ಇಸ್ ಲೆಗ್ ಕ್ರಾಂಪ್ಸ್ ಮತ್ತು ಬ್ಯಾಕ್ ಪೇನ್ ಇನ್ ಮದರ್ಸ್. ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಇತ್ತೀಚೆಗೆ. ಸೆಕೆಂಡ್ ಟ್ರೈಮಿಸ್ಟರ್ ಮುಗಿಯೋಷ್ಟೊತ್ತಿಗೆ ಅಂದರೆ ಲೈಟಾಗಿ ಬ್ಯಾಕ್ ಪೇನ್ ಶುರುವಾಗಿತ್ತು. ಅಂದರೆ ಜಾಸ್ತಿ ಕೆಲಸ ಮಾಡಿದಾಗ ಅಥವಾ ಜಾಸ್ತಿ ಸ್ಟ್ರೇನ್ ಮಾಡ್ಕೊಂಡಾಗ ಬಾಡಿಗೆ ನನಗೆ ಬ್ಯಾಕ್ ಪೇನ್ ಬರ್ತಾಯಿತ್ತು. ಸೊ ಈ ಕ್ಯಾಲ್ಶಿಯಮ್ ಗೆಮ್ಕ್ಯಾಲ್ ಏನಿದೆ ಅದು ನಮಗೆ ಲೆಗ್ ಕ್ರಾಂಪ್ಸ್ ಆದರೆ ರಾತ್ರಿ ಹೊತ್ತು, ನಾನು ಕೇಳಿದ್ದೀನಿ ತುಂಬ ಜನ ಲೆಗ್ ಕ್ರಾಂಪ್ಸ್ ಆಗುತ್ತೆ, ಅವ್ರಿಗೆ ಜಾಸ್ತಿ ನೋವಾಗುತ್ತೆ ಲೆಗ್ಗಲ್ಲಿ ರಾತ್ರಿ ಹೊತ್ತು ಹಾಗೆ. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಬ್ಯಾಕ್ ಪೇನ್ ಇನ್ ಮದರ್ಸ್ಗೆ ಹೆಲ್ಪ್ ಮಾಡುತ್ತೆ. ಇಷ್ಟು ಮುಗಿಯೋಷ್ಟೊತ್ತಿಗೆ ನನ್ನ 6th ಮಂತ್ ಕಂಪ್ಲೀಟ್ ಆಯಿತು. 6th ಮಂತಲ್ಲಿ ನನಗೆ ಬ್ಲಡ್ ಟೆಸ್ಟ್ ಮಾತ್ರ ಇದ್ದಿತ್ತು, ಬೇರೆ ಏನೂ ಇರಲಿಲ್ಲ. ಅನಾಮಲಿ ಸ್ಕ್ಯಾನ್ಸ್ 5th ಮಂತಲ್ಲಿ ನಡೀತು, ಆ್ಯಂಡ್ 4th ಮಂತ್ ಇಂಜೆಕ್ಷನ್ ಏನಿದೆ ಅದನ್ನು ಕೊಟ್ಟರು. ಡಿಸೆಂಬರ್ 12th ಲಾಸ್ಟ್ ಅಪಾಯಿಂಟ್ಮೆಂಟ್ ಇದ್ದಿದ್ದು ನನಗೆ 6th ಮಂತಲ್ಲಿ. ಆವಾಗಲೇ ಬ್ಲಡ್ ಟೆಸ್ಟ್ OGCT ಎಲ್ಲ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಏನು ಮಾಡಿಬಿಟ್ಟಿದ್ದೆ, OGCTಲಿ ಅಂತ ಒಂದು ಸ್ಕ್ಯಾನ್ಸ್ ಇದಕ್ಕೆ ಹೋಗಿದ್ದೆ OGCT ಮಾಡಿಸೋಕ್ಕೆ. ಅವರು ನನಗೆ 50 grams ಮಾತ್ರ ಕೊಟ್ಟಿದ್ದರು. 50 grams ಕೊಟ್ಟಾಗ 1 hourಗೆ ಚೆಕ್ ಮಾಡಿದರು. ದಟ್ ವಾಸ್ ರಾಂಗ್ ಅಂತೆ. ಐ ಡಿಂಟ್ ನೋ ದಟ್ ವಾಸ್ ರಾಂಗ್ ಅಂತ. ನೀಟಾಗಿ ಬ್ಲಡ್ ಶುಗರ್ ಲೆವೆಲ್ ಗೊತ್ತಾಗಲ್ಲ ಎಷ್ಟು ಅಕ್ಯುಮುಲೇಟ್ ಆಗಿದೆ ನಮ್ಮ ಬಾಡೀಲಿ ಅಂತ. ನನಗೆ ಡಾಕ್ಟರ್ ಆಮೇಲೆ ಹೋದಾಗ ಹೇಳಿದ್ದು 75 ಗ್ರಾಮ್ಸ್ನ 250 ml ವಾಟ್ರಲ್ಲಿ ಹಾಕ್ಕೊಂಡು ಕುಡ್ದು 2 hours ಆದಮೇಲೆ ಚೆಕ್ ಮಾಡೋದು, ದಟ್ ಇಸ್ ದ ರೈಟ್ ಥಿಂಗ್ ಟು ಡೂ OGCT ನಾನು ಬರೆದಾಗ ಅಂತ ಹೇಳಿದ್ರು. ಮತ್ತೆ ಬೇರೆ ಕಡೆ ಹೋಗಿ OGCT ಮಾಡಿಸ್ಕೊಂಡು ತೊಗೊಂಡು ಹೋಗಿದ್ದೆ. ಸೊ ಆವಾಗ ಎಲ್ಲ ನಾರ್ಮಲ್ ಆಗಿತ್ತು ಅಂತ ಹೇಳಿದ್ರು. ಬಟ್ ಫಸ್ಟ್ ರಿಪೋರ್ಟಲ್ಲಿ ಫುಲ್ ಜಾಸ್ತಿ, ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಡಬಲ್ ಇತ್ತು. ಅದಕ್ಕೆ ಡಾಕ್ಟರ್ ನೋಡಿಬಿಟ್ಟು ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್, 50 grams ಅಲ್ಲ ನಾನು ಕೊಡೋಕ್ಕೆ ಹೇಳಿದ್ದು, 75 grams ಕೊಡೋಕ್ಕೆ ಹೇಳಿದ್ದು. ಆ್ಯಂಡ್ ಆಫ್ಟರ್ 2 hours, ಇಟ್ಸ್ ನಾಟ್ ಆಫ್ಟರ್ 1 hour ಅಂತ ಹೇಳಿ ಕಳಿಸಿದ್ರು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಸ್ಪೆಸಿಫಿಕಲಿ ಹೇಳಿದೆ 75 grams ಗ್ಲೂಕೋಸೇ ಬೇಕು, ಆ್ಯಂಡ್ ಆಫ್ಟರ್ 2 hours ನನಗೆ ಟೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ನಾನು ಹೋಗಿದ್ದಿದ್ದು ನನ್ನ ಸ್ಕ್ಯಾನ್ಸ್ ಮತ್ತು ನನ್ನ ಬ್ಲಡ್ ಟೆಸ್ಟ್ ಎಲ್ಲ ನಡೆದಿದ್ದು ಡೆಲ್ಟಾ ಸ್ಕ್ಯಾನ್ಸ್, ಡೆಲ್ಟಾ ಡಯಾಗ್ನಾಸ್ಟಿಕ್ ಸೆಂಟ್ರಲ್ಲಿ. ಇದು ಬಂದ್ಬಿಟ್ಟು ಎಲ್ಲಿರೋದು, ಗಾಂಧಿ ಬಜಾರಲ್ಲಿರೋದು. ನನ್ನ ಎಲ್ಲ ಸ್ಕ್ಯಾನ್ಸ್ ಮತ್ತು
ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದು ಡೆಲ್ಟಾ ಸ್ಕ್ಯಾನ್ಸಲ್ಲಿ. ಇದನ್ನು ನಮಗೆ ಗೊತ್ತಿರಲಿಲ್ಲ, ಬಟ್ ಡಾಕ್ಟರೇ ನನಗೆ ಸಜೆಸ್ಟ್ ಮಾಡಿದ್ದು ಡೆಲ್ಟಾ ಸ್ಕ್ಯಾನ್ಸ್ಗೆ ಹೋಗಿ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಚೆಕ್ ಮಾಡ್ತಾರೆ ಅಂತ ಹೇಳಿದ್ದು. ಸೊ ಆವತ್ತಿಂದ ನಾನು ಡೆಲ್ಟಾ ಸ್ಕ್ಯಾನ್ನೇ ಪ್ರಿಫರ್ ಮಾಡ್ಕೊಂಡು ಅಲ್ಲೇ ಹೋಗ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ಮೈ ದಿಸ್ ಇಸ್ ಮೈ ಅನಾಮಲಿ ಸ್ಕ್ಯಾನ್. ನೀವು ನೋಡ್ಬೋದು, ಲೆವೆಲ್ 2 ಸ್ಕ್ಯಾನ್. ದಿಸ್ ಇಸ್ ಮೈ ಅನಾಮಲಿ ಸ್ಕ್ಯಾನ್. ಮಾಡಿಸಿದಾಗ ಅನಾಮಲಿ ಸ್ಕ್ಯಾನ್ ಮಾಡಿಸಿದಾಗ ಐ ವಾಸ್ 12 weeks and 6 days. ಫೀಟಸ್ ಸ್ಕಲ್ ಹೆಂಗಿದೆ, ಸ್ಪೈನು, ಫೇಸು, ಹಾರ್ಟ್ ರೇಟ್ ಬಂದ್ಬಿಟ್ಟು 146, ಎವ್ರಿಥಿಂಗ್ ಡೀಟೇಲ್ ಆಗಿ ಇರುತ್ತೆ. ಬ್ಲಾಡರು, ಅಬ್ಡಾಮೆನ್, ರೈಟ್ ಕಿಡ್ನಿ, ಲಿಮ್ಸ್, ಸ್ಕಾಟ್ಸ್, ಎವ್ರಿಥಿಂಗ್ ವಾಸ್ ನಾರ್ಮಲ್. ಈ ಫೋಟೋ ನೋಡಿ ಎಷ್ಟು ಚಂದ ಇದೆ, ಮಲ್ಕೊಂಡಿರೋದು. ದಿಸ್ ಇಸ್ ದ ಫೇಸ್, ಹಿಂಗೆ ಮಲಗಿರೋದು. ಆ್ಯಂಡ್ ಫುಲ್ ಖುಷಿಯಾಗೋಯ್ತು ನಂಗೆ ನೋಡಿ. ಚಿಕ್ಕ ಚಿಕ್ಕ ಕಾಲು, ಚಿಕ್ಕ ಚಿಕ್ಕ ಕೈ. ನನಗೆ ಸ್ಕ್ಯಾನ್ ಎಲ್ಲ ಪೂರ್ತಿ ಅವರೆಲ್ಲ ರೆಕಾರ್ಡ್ ಮಾಡಾದಮೇಲೆ ನಮಗೆ ತೋರಿಸ್ತಾರೆ, ಆವಾಗ ಹಾರ್ಟ್ ಬೀಟ್ ಕೇಳಿಸ್ತಾರೆ. ಆವಾಗ ಫುಲ್ ಖುಷಿಯಾಗೋಯ್ತು ನನಗೆ. ಇದೆಲ್ಲ ಸ್ಪೈನ್ಸು, ಇದೆಲ್ಲ ಸ್ಪೈನಲ್ ಕಾರ್ಡ್, ಬ್ರೇನು, ಪುಟ್ಟ ಪುಟ್ಟ ಪಾದ ನೋಡಿ. ಪುಟ್ಟ ಪುಟ್ಟ ಕಾಲು. ಸೊ ಹಿಂಗೋಯ್ತು ನನ್ನ ಅನಾಮಲಿ ಸ್ಕ್ಯಾನ್. 2 ದಿನ ಆಯಿತು. ಆ್ಯಂಡ್ ಅಲ್ಲೊಂದು ಹುಡುಗಿ ಪಾಪ ಅನಿಸ್ತು. ಶಿ ವಾಸ್ ಕಂಟಿನ್ಯೂಸ್ಲಿ ಕಮ್ಮಿಂಗ್ ಫ್ರಮ್ 4 days ಅಂತೆ. ನಮ್ಮ ಅತ್ತೆ ಮಾತಾಡಿಸ್ತಾ ಇದ್ರು. ಶಿ ವಾಸ್ ಲಿಟ್ರಲಿ ಕ್ರೈಯಿಂಗ್. ಮಗು ತಿರ್ಕೋತಾ ಇಲ್ಲ ಅಂತ ಅವ್ರನ್ನ ಕಳಿಸಿ ವಾಪಸ್ಸು 4 days ವಾಪಸ್ ಕರೀತಾ ಇದ್ರಂತೆ. ಬಿಕಾಸ್ ಎವ್ರಿ ಆರ್ಗನ್ನ ಡೀಟೇಲಾಗಿ ನೋಡಬೇಕು ಅನಾಮಲಿ ಸ್ಕ್ಯಾನಲ್ಲಿ. ಬಿಕಾಸ್ ಎನಿ ರಿಸ್ಕ್ ಇದ್ದರೆ ನಮಗೆ ಗೊತ್ತಾಗಬೇಕು ಮುಂದೆ ಅಂತ. ಬಿಕಾಸ್ ವಿ ಆರ್ ಆಲ್ರೆಡಿ ಇನ್ 5th month ಅಲ್ವಾ. ಸೊ ಪಾಪ ಹುಡುಗಿ ಕಣ್ಣಲ್ಲಿ ನೀರು ಹಾಕೊಳ್ಳೋದೊಂದೇ ಬಾಕಿ ಇತ್ತು. ಹೋಪ್ ಶಿ ಇಸ್ ಡೂಯಿಂಗ್ ವೆಲ್. ಸೊ ಇದು ನನ್ನ ಫೈಲ್. ಇಲ್ಲಿ ನಾನೇ ಈ ಫೈಲ್ ತರಿಸ್ಬಿಟ್ಟು ಇಲ್ಲಿ ನಾನೇ ಬರ್ತೀನಿ. ಎವ್ರಿ ಸ್ಕ್ಯಾನ್ ಅ ಪ್ರೇಯರ್ ಆನ್ಸರ್ಡ್ ಅಂತ ಬರೆದಿದ್ದೀನಿ. ಅ ಲಿಟಲ್ ಸೋಲ್ ಚೋಸನ್ ಆಸ್ ಅಂತ ಬರೆದಿದ್ದೀನಿ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಹಾಸ್ಪಿಟಲ್ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ ಅದು ಅಷ್ಟೇ. ಆ್ಯಕ್ಚುಲಿ ನಾನು 5th month ಹೋದಾಗ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಕೇಳಿದ್ರು ಮೂಮೆಂಟ್ಸ್ ಗೊತ್ತಾಗ್ತಾ ಇದೆಯಾ ಅಂತ. ನನಗೆ ಹೇಗೆ ಅದು ನೋಡೋದು ಅಂದರೆ ಹೇಗೆ ಅದು ಗೊತ್ತಾಗುತ್ತೆ? ಬಿಕಾಸ್ ಹೀಟ್ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ 5th month. ನನಗೆ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಹೇಗೆ ಅದನ್ನ ಕೈ ಹಿಡ್ಕೊಂಡೇ ಇರಿ, ಲೈಟ್ ಹೀಗೆ ಹೊಡೆತ ಥರ ಕಾಣಿಸುತ್ತೆ ಅಂತ ಹೇಳಿದ್ರು. ನಾನು ಇಟ್ಕೊಂಡು ಅವತ್ತು ರಾತ್ರಿಯಿಂದನೇ ನಾನು ಅದು ಸ್ಟಾರ್ಟ್ ಮಾಡಿದೆ. ಕೈ ಇಟ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡಿರೋದು. ಆವಾಗ ನಮಗೆ ಗೊತ್ತಾಯಿತು, ಸ್ಟಾರ್ಟ್ ಆಯಿತು ಲೈಟಾಗಿ ಹಿಂಗೆ ಒದಿಯೋದು ಅಲ್ಲ. ಸೊ 6th month ಎಂಡ್ ಅನ್ನೋಷ್ಟರಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಗೊತ್ತಾಗ್ತಾಯಿತ್ತು, ಹೇಗೆ ಒದಿಯೋದು ಜಾಸ್ತಿ ಜೋರಾಗಿ ಒದಿತಾ ಇತ್ತು. ಸೊ ದ್ಯಾಟ್ ಇಸ್ ಇಟ್. ಜನ ಪ್ರೆಗ್ನೆಂಟ್ ವುಮೆನ್ಗೆ ಕನ್ಸರ್ನ್ ಇರೋದು ಅಂದರೆ ಇಟ್ಸ್ ಅಬೌಟ್ ಜೆಸ್ಟೇಷನಲ್ ಡಯಾಬಿಟೀಸ್. ಜೆಸ್ಟೇಷನಲ್ ಡಯಾಬಿಟೀಸ್ ನನಗೂ ಭಯ ಇತ್ತು. ಬಿಕಾಸ್ ನಾನು ಫಸ್ಟ್ OGCT ಮಾಡಿದಾಗ ಜಾಸ್ತಿ ಶುಗರ್ ಲೆವೆಲ್ ಬಂದಿತ್ತು ಅಲ್ವಾ. ಸೊ ಭಯ ಇತ್ತು. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಜೆಸ್ಟೇಷನಲ್ ಡಯಾಬಿಟೀಸ್ ಇಸ್ ವೆರಿ ಕಾಮನ್. ದ ಥಿಂಗ್ ಇಸ್ ಶುಗರ್ ಜಾಸ್ತಿ ತಿನ್ನೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಗ್ರ್ಯಾಜುವಲಿ ಅದು ನಿಮಗೆ, ನೀವು ಹೆಂಗೆ ಕೇರ್ ಮಾಡ್ತೀರಾ ಗ್ರ್ಯಾಜುವಲಿ ಅದು ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಪ್ರೆಗ್ನೆನ್ಸಿ ಮುಗಿಯೋಷ್ಟೊತ್ತಿಗೆ. ಎಕ್ಸಸೈಸ್ ಮಾಡಿ. ಆ್ಯಂಡ್ ವರ್ಕ್ ಬಗ್ಗೆ ಮಾತಾಡೋದಾದರೆ ಸೇಮ್ ಥಿಂಗ್. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಹೇಗೆ ನಾನು ವರ್ಕ್ ಮಾಡ್ತಾಯಿದ್ನೋ ಹಾಗೆ ಆಫೀಸ್ಗೆ ಹೋಗ್ತಾಯಿದ್ದೆ 2 ದಿನ. ವೀಕ್ಲಿ ಟ್ವೈಸ್ ಐ ವಾಸ್ ಗೋಯಿಂಗ್ ಟು ಆಫೀಸ್. ಮತ್ತು ಮನೆಗೆ ಬರ್ತಾಯಿದ್ದೆ ವೀಕ್ಲಿ ಥ್ರೈಸ್. ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಆ್ಯಂಡ್ ಮನೇಲೂ ಅಷ್ಟೇ ಆರಾಮಾಗೆಲ್ಲ ಕೆಲಸನೂ ಮಾಡ್ಕೋತಾ ಇದ್ದೆ. ಭಾರ ಎತ್ತುತ್ತಾ ಇರಲಿಲ್ಲ. ಆಬ್ವಿಯಸ್ಲಿ ಭಾರ ಎತ್ತೋದು ಜಾಸ್ತಿ, ಬೆಂಡ್ ಆಗೋದು ಅಲ್ಲಿ ಎಲ್ಲ ಕೇರ್ ತೊಗೊಂಡಿದ್ದೀನಿ. ನಿಂತ್ಕೊಂಡು ಏನೇನು ಮಾಡೋಕ್ಕಾಗುತ್ತೆ. ಆ್ಯಂಡ್ ಅದು ಜಾಸ್ತಿ ಹೊತ್ತೇನು ನಿಂತ್ಕೋತಾ ಇರಲಿಲ್ಲ. ಅಡುಗೆ ಎಲ್ಲ ನಮ್ಮ ಅತ್ತೆ ನೋಡ್ಕೋತಾ ಇದ್ರು. ಸೊ ನಿಂತ್ಕೊಂಡು ಏನೇನು ಮಾಡೋಕ್ಕಾಗುತ್ತೆ. ಐ ವಾಸ್ ಆ್ಯಕ್ಟಿವ್ಲಿ ಡೂಯಿಂಗ್. ಆ್ಯಂಡ್ ಊಟಕ್ಕೆ ವಿಚಾರ ಬಂದರೆ ನಾರ್ಮಲಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದಂದರೆ ಡ್ರೈ ಫ್ರೂಟ್ಸ್, ಬಿಸಿನೀರು,
ಆ್ಯಂಡ್ ದೆನ್ ಎಳ್ನೀರಿದ್ರೆ ಎಳ್ನೀರು ಕುಡಿತಾ ಇದ್ದೆ, ಇಲ್ಲ ಬಾರ್ಲೆ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ರಿ. ಸೊ ಎರಡರಲ್ಲಿ ಒಂದು ಕುಡಿತಾ ಇದ್ದೆ. ಎಳ್ನೀರಿದ್ರೆ ಎಳ್ನೀರು ಕುಡಿತಾ ಇದ್ದೆ, ಇಲ್ಲ ಅಂದಾಗ ಬಾರ್ಲೆ ಗಂಜಿ ಕುಡಿತಾ ಇದ್ದೆ. ಆ್ಯಂಡ್ ದೆನ್ ನಾರ್ಮಲ್ ಯೂಶ್ವಲಿ ಬ್ರೇಕ್ಫಾಸ್ಟ್ ಆ್ಯಂಡ್ ದಿನಕ್ಕೆ ಒಂದು ಫ್ರೂಟ್, ಮೇ ಬಿ ಅಟ್ 11:30 or 12 PM ದಿನಕ್ಕೆ ಒಂದು ಫ್ರೂಟ್, ಎನಿ ಫ್ರೂಟ್ ಇಸ್ ಫೈನ್, ಒಂದು ಫ್ರೂಟ್ ತಿಂತಾಯಿದ್ದೆ. ಆ್ಯಸ್ ಯೂಶ್ವಲ್ ಊಟ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿಂತಾಯಿದ್ದೆ. ಆ್ಯಂಡ್ ದೆನ್ ಮತ್ತೆ ರಾತ್ರಿ ಊಟ ಮಾಡಿ ಮಲ್ಗೋವಾಗ ಹಾಲು ಕುಡಿದು ಮಲ್ಕೋತಾ ಇದ್ದೆ. ನಾನು 4.5 ಮಂತ್ಸ್ ಇರೋವಾಗ, ಹತ್ತತ್ರ 5th ಮಂತ್ ಇರೋವಾಗ 2 to 3 ಸ್ಟ್ರಾಂಡ್ಸ್ ಆಫ್ ಕೇಸರ್ ಸ್ಟಾರ್ಟ್ ಮಾಡಿದೆ ಹಾಲ್ಗೆ ಹಾಕ್ಕೊಂಡು ಕುಡಿಯೋಕ್ಕೆ ರಾತ್ರಿ. ಇಟ್ಸ್ ನಾಟ್ ಲೈಕ್ ಎಲ್ಲರೂ ಹೇಳೋ ಥರ ಕೇಸರ್ ಕುಡಿಯೋದ್ರಿಂದ ಮಗು ಸ್ಕಿನ್ ಬೆಳ್ಳಗಾಗತ್ತೆ ಅಂತ ಅಲ್ಲ, ಟೋಟಲಿ ರಾಂಗ್. ಕೇಸರ್ ಕುಡಿಯೋದ್ರಿಂದ ಮಗು ಸ್ಕಿನ್ ಯಾವುದೇ ಕಾರಣಕ್ಕೂ ಬೆಳ್ಳಗಾಗಲ್ಲ. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ಜೀನ್ಸ್ ಆಫ್ ಪೇರೆಂಟ್ಸ್ ಆಗಿರ್ಬೋದು. ಸೊ ಕೇಸರ್ ಕುಡಿಯೋದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಗುಡ್ ಮೂಡ್ ಆ್ಯಂಡ್ ಗುಡ್ ಸ್ಲೀಪ್. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಬೇಬೀಸ್ ಗ್ರೋತ್. ನಮಗೆ ನಾಶಿಯಾ ಇದ್ದರೆ ನಾಶಿಯಾಗೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ನಾನು ತೊಗೋತಾ ಇದ್ದೆ. ಸೊ ದ್ಯಾಟ್ ಈಸ್ ಇಟ್ ಅಬೌಟ್ ಸ್ಯಾಫ್ರನ್. ಊಟ ಎಲ್ಲ ನಾರ್ಮಲಾಗೆ ಸೇರ್ತಾಯಿತ್ತು. ಆ್ಯಂಡ್ ನನಗೆ ಸ್ವಲ್ಪ ಬ್ರೀತಿಂಗ್ ಆ ಥರ ಅನಿಸ್ತಾಯಿತ್ತು. ಸೊ ಸ್ವಲ್ಪ, ಜಾಸ್ತಿ ಏನಲ್ಲ, ಆ ಥರ ಅನಿಸ್ತಾಯಿತ್ತು. ಅದು ಬಿಟ್ಟರೆ ನಾಶಿಯಾ ವಾಸ್ ಸ್ಟಾಪ್ಡ್. ನಾಶಿಯಾ ನಂಗೆ ಸ್ಟಾಪ್ ಆಗೋ ತನಕ, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಸ್ಟಾಪ್ ಆಗೋ ತನಕ ನನಗೆ ಫೋಲಿಕ್ ಆ್ಯಸಿಡೇ ಇತ್ತು. ಅದಾದಮೇಲೆ ನನಗೆ 4th ಮಂತ್ ಆದಮೇಲೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು ದಿಸ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಟ್ಯಾಬ್ಲೆಟ್ಸ್. ಸೊ ಅಲ್ಲಿಂದ ಇಲ್ಲಿವರೆಗೂ ಅದೇ ತೊಗೋತಾ ಇದ್ದೀನಿ. ಪ್ರೆಗ್ನೆನ್ಸಿಲಿ ತುಂಬ ಇಂಪಾರ್ಟೆಂಟ್, ನಮ್ಮ ಬೆಲ್ಲಿ ಗ್ರೋ ಆದಂಗೆ ತುಂಬ ಇಂಪಾರ್ಟೆಂಟ್ ಕನ್ಸರ್ನ್ಸ್ ತುಂಬ ಜನ ವುಮೆನ್ದು ಏನು ಅಂದರೆ ಸ್ಟ್ರೆಚ್ ಮಾರ್ಕ್ಸ್. ಸ್ಟ್ರೆಚ್ ಮಾರ್ಕ್ಸ್ ಆರ್ ಕಂಪ್ಲೀಟ್ಲಿ ನ್ಯಾಚುರಲ್. ಅದಕ್ಕೆ ವರಿನೇ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಅಷ್ಟೇ. ಸ್ಟ್ರೆಚ್ ಮಾರ್ಕ್ಸ್ ಬರಲೇಬಾರ್ದು ಅಂತ ಏನಿಲ್ಲ. ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಆ್ಯಂಡ್ ಕೇರ್ ತೊಗೋಬೇಕು ಅಷ್ಟೇ. ಪ್ರಿವೆಂಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು, ಬಟ್ ವಿ ಕೆನಾಟ್ ಕಂಪ್ಲೀಟ್ಲಿ ಟೇಕ್ ಕಂಟ್ರೋಲ್, 100% ಕಂಟ್ರೋಲ್ ನಾವು ತೊಗೊಳಕ್ಕಾಗಲ್ಲ. ಸೊ ಸ್ಟ್ರೆಚ್ ಮಾರ್ಕ್ಸ್ ಇಸ್ ಬ್ಯೂಟಿಫುಲ್. ಎಂಜಾಯ್ ಯರ್ ಜರ್ನಿ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ. ನಾನು ಸ್ಟ್ರೆಚ್ ಮಾರ್ಕ್ಸ್ ಪ್ರಿವೆಂಟ್ ಮಾಡೋಕ್ಕೆ ಅಥವಾ ನನ್ನ ಸ್ಟ್ರೆಚ್ ಮಾರ್ಕ್ಸ್ ಕೇರ್ ಮಾಡಿದ್ದು ಹೇಗೆ ಅಂತ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ, ಜಾಸ್ತಿ ಏನು ಕಂಟ್ರೋಲು ಮಾಡಿಲ್ಲ ನಾನು, ಬಟ್ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನನ್ನ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಬೇಕು ಅಂದರೆ ಯು ಕ್ಯಾನ್ DM me. ಸೊ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿತ್ತು, ಜಾಸ್ತಿ ಓವರ್ ಈಟ್ ಮಾಡ್ತಾ ಇರಲಿಲ್ಲ ನಾನು ಹೇಳ್ದಂಗೆ. ಬಿಕಾಸ್ ಡೈಜೆಷನ್ ಜಾಸ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಬರ್ತಾ. ಸೊ ಅದಕ್ಕೆ ಜಾಸ್ತಿ ಓವರ್ ಈಟ್ ಮಾಡ್ತಾ ಇರಲಿಲ್ಲ. ಹೀಟ್ ಐಟಮ್ಸ್ ಕಮ್ಮಿ ಮಾಡಿದ್ದೆ, ಜಂಕ್ ಫುಡ್ ಕಮ್ಮಿ ಮಾಡಿದ್ದೆ. ಆ್ಯಂಡ್ ಕ್ರೇವಿಂಗ್ಸ್ ಅಂತ ಹೇಳೋದಾದರೆ, ಕ್ರೇವಿಂಗ್ಸ್ ಏನು ಅಷ್ಟಿರಲಿಲ್ಲ ನನಗೆ ಇದು ಬೇಕು ಅದು ಬೇಕು ಅಂತ. ಸಮ್ಟೈಮ್ಸ್ ಅನಿಸೋದು ತಿಂತಾಯಿದ್ದೆ, ಏನೇನು ಕ್ರೇವಿಂಗ್ಸ್ ಅನಿಸ್ತಾಯಿತ್ತು ತಿನ್ನಬೇಕು ಅಂತ ಐ ವಾಸ್ ಈಟಿಂಗ್. ಸೊ ದ್ಯಾಟ್ ಈಸ್ ಇಟ್. ನೋಡಿದ್ರಲ್ಲ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ. ಇನ್ನೂ ಯಾರು ನನ್ನ ಫಸ್ಟ್ ಟ್ರೈಮಿಸ್ಟರ್ ಜರ್ನಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ಆ್ಯಂಡ್ ವಾಕಿಂಗ್ ಬಂದರೆ ಬೆಳಿಗ್ಗೆ ಸ್ವಲ್ಪ ಹೊತ್ತು, ರಾತ್ರಿ ಸ್ವಲ್ಪ ಹೊತ್ತು ಐ ವಾಸ್ ವಾಕಿಂಗ್ ಅಷ್ಟೇ. ಆ್ಯಂಡ್ ಬಿಟ್ಟರೆ ಒಂದು 10-15 ನಿಮಿಷ ನಾರ್ಮಲ್ ಪ್ರಾಣಾಯಾಮ ಮಾಡ್ತಾಯಿದ್ದೆ, ನಾನು ಯೋಗ ಮಾಡ್ತಾಯಿದ್ದೆ, ಮೆಡಿಟೇಟ್ ಮಾಡ್ತಾಯಿದ್ದೆ. ಆ್ಯಂಡ್ ಐ ಪ್ರಾಕ್ಟಿಸ್ ಮ್ಯಾನಿಫೆಸ್ಟೇಷನಲ್ಲಿ ಗ್ರ್ಯಾಟಿಟ್ಯೂಡ್ ಜರ್ನಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆ್ಯಂಡ್ ಕ್ಲಾಸಸ್ ತೊಗೋತಾ ಇದ್ದೆ ನಾನು. ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಇದೆ ನಂದು. ಸೊ ಕ್ಲಾಸಸ್ ತೊಗೋತಾ ಈಗಾಗಲೇ ಶುರು ಆಗಿದೆ. ಸೊ ನನ್ನ ಪೇಜ್ ಐ ಆಮ್ ಪವಿತ್ರ ಯಶವಂತ್ ಹಾಗೂ ಮ್ಯಾನಿಫೆಸ್ಟ್ ವಿತ್ ಪವಿತ್ರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಹೀಗಿತ್ತು ನನ್ನ ಸೆಕೆಂಡ್ ಟ್ರೈಮಿಸ್ಟರ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.